ಏನೋ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಡಾಕ್ಟರ್ ಮಂಜುನಾಥ್ ನೇತೃತ್ವದ ತಂಡದಿಂದ ಆರೋಗ್ಯ ತಪಾಸಣೆಗೆ ಅಂತ ಹೇಳಿ ತೆರಳಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರಿವರು ತುಮಕೂರು ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ತಪಾಸಣೆಯ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿವಕುಮಾರ ಶ್ರೀಗಳ ಹೃದಯ ಬಡಿತ, ಬಿಪಿ ಎರಡೂ ಕೂಡ ನಾರ್ಮಲ್ ಇದೆ. ಇನ್ನು ಶ್ರೀಗಳ ಶಕ್ತಿ ಕ್ಷೀಣಿಸಿದೆ, ಸ್ವತಃ ಉಸಿರಾಟಕ್ಕೆ ಶಕ್ತಿಯ ಕೊರತೆ ಇದೆ. ಶ್ರೀಗಳಿಗೆ ಕೃತಕ ಉಸಿರಾಟದ ವ್ಯವಸ್ಥೆಯನ್ನ ಮುಂದುವರಿಸಿದ್ದೇವೆ. ಶಿವಕುಮಾರ ಸ್ವಾಮೀಜಿ ಗುಣಮುಖರಾಗುವಂತಹ ವಿಶ್ವಾಸವಿದೆ. ಶ್ರೀಗಳನ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಬೆನ್ನು ಬಾಗಿರುವಂತಹ ಹಿನ್ನೆಲೆಯಲ್ಲಿ ಶ್ವಾಸಕೋಶದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಒಂದಷ್ಟು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ಹೋಗಿ ಚಿಕಿತ್ಸೆಯನ್ನು ಕೊಟ್ಟಿದ್ರು, ಅವರ ಆರೋಗ್ಯವನ್ನು ತಪಾಸಣೆ ಮಾಡಿದ್ರು. ಸಿದ್ಧಗಂಗಾ ಶ್ರೀಗಳದ್ದು ಇವತ್ತು ಸಿದ್ಧಗಂಗಾ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಕೊಟ್ಟು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿದ ಬಳಿಕ ಒಂದಷ್ಟು ಮಾತನಾಡಿದ್ದಾರೆ ಸಿಎನ್ ಮಂಜುನಾಥ್. ಡಾಕ್ಟರ್ ಸಿಎನ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರಿವರು ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾತಾಡಿದ್ರು ಅಂತ ಹೇಳಿ ನೋಡ್ತಾ ಹೋದರೆ, ಶಿವಕುಮಾರ ಶ್ರೀಗಳ ಹೃದಯ ಬಡಿತ ಮತ್ತು ಬಿಪಿ ನಾರ್ಮಲ್ ಇದೆ. ಒಂದು ಹೃದಯ ಬಡಿತ ಜೊತೆಗೆ ಬಿಪಿ ಎರಡೂ ಕೂಡ ನಾರ್ಮಲ್ ಇದೆ. ಆದರೆ ಶ್ರೀಗಳ ಶಕ್ತಿ ಏನಿದೆ ಅದು ಕ್ಷೀಣಿಸ್ತಿದೆ. ಸ್ವತಃ ಉಸಿರಾಟವನ್ನು ಮಾಡೋದಕ್ಕೆ ಅವರ ಬಳಿಯಲ್ಲಿ ಶಕ್ತಿ ಇಲ್ಲ. ಆ ಬಗ್ಗೆ ಅವರಿಗೆ ಒಂದಷ್ಟು ಶಕ್ತಿಯ ಕೊರತೆ ಇದೆ. ಹೀಗಾಗಿ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಇದಾದ ಬಳಿಕ ಮಾತನಾಡಿದಂಥ ಅವರು, ಶಿವಕುಮಾರ ಸ್ವಾಮೀಜಿಗಳು ಗುಣಮುಖರಾಗುವಂಥ ವಿಶ್ವಾಸ ಕೂಡ ಇದೆ. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿಯೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಒಂದಷ್ಟು ಆರೈಕೆಯನ್ನು ಮಾಡ್ಬೋದು. ಬೇರೆ ಕಡೆ ಅವರನ್ನು ಶಿಫ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಶ್ರೀಗಳಿಗೆ ಈಗ ಹೃದಯದ ಬಡಿತ ಮತ್ತು ಬ್ಲಡ್ ಪ್ರೆಷರ್ ಎಲ್ಲ ನಾರ್ಮಲ್ ಇದೆ. ಕಿಡ್ನಿ ಫಂಕ್ಷನ್ಸ್ ಕೂಡ ನಾರ್ಮಲ್ ಇದೆ. ಆದರೆ ಸ್ವಲ್ಪ ಅವರ ಶಕ್ತಿ ಕ್ಷೀಣ ಆಗಿದೆ ಅಂತ ಹೇಳಬೇಕು. ಉಸಿರಾಟದ ಶಕ್ತಿ ಕಡಿಮೆ ಇದೆ. ಅದಕ್ಕೋಸ್ಕರ ಎಲ್ಲ ರೀತಿಯ ಚಿಕಿತ್ಸೆ ಕೊಡಲಾಗಿದೆ. ಅದನ್ನು ನೋಡಬೇಕು ಯಾವ ರೀತಿ ಇಂಪ್ರೂವ್ ಆಗುತ್ತೆ, ಅದನ್ನು ಕಾಲುವೆ ನಿರ್ಧರಿಸಿ. ಇಮ್ಯುನಿಟಿ ಮತ್ತು ರೆಸಿಸ್ಟೆನ್ಸು ಜನರಲ್ ಆಗಿ ಅದು ಕಡಿಮೆ ಇದೆ. ಸ್ವಾಮೀಜಿಯವ್ರದ್ದು ಲಂಗ್ಸ್ದು ಫಂಕ್ಷನ್ನು ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಅವರಿಗೆ ಬೆನ್ನು ಬಾಗಿರೋದ್ರಿಂದ ಲಂಗ್ಸ್ ಮೇಲೆ ಸ್ವಲ್ಪ ಪ್ರೆಷರು ಒತ್ತಡ ಬೀಳುತ್ತಲ್ಲ, ಅದರಿಂದ ಈ ಥರ ಸೋಂಕು ತಗುಲದಂಥ ಸಂದರ್ಭದಲ್ಲಿ ಅವ್ರದ್ದು ಚೆಸ್ಟ್ ಡಿಫಾರ್ಮಿಟಿ ಇರೋದ್ರಿಂದ ಲಂಗ್ ಕಾಂಪ್ಲೈನ್ಸು ಮತ್ತು ಶ್ವಾಸಕೋಶದ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಶ್ರೀಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಿದರೂ ಕೂಡ ಇದಕ್ಕಿಂತ ಇನ್ನು ಬೇರೆ ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಎಲ್ಲ ತಜ್ಞ ವೈದ್ಯರ ಅಭಿಪ್ರಾಯ ಆಗಿದೆ.